ಹಲೋ, ನಮಸ್ತೆ. ನಾನಿವತ್ತು ಹಸಿ ಮೆಣಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅಂದರೆ ಈ ಡೆಲ್ಲಿ ಮಿರ್ಚಿ ಅಂತ ಬರ್ತಲ್ಲ, ದೊಡ್ಡ ದೊಡ್ಡದು ಖಾರ ಇಲ್ಲದಿದ್ದು, ಅದರೊಳಗಡೆ ಭಾಳ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆಲ್ಲ ಭಾಳ ಭಾಳ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ. ಅದು ಸಿಂಪಲಾಗಿ ಕೂಡ ಮಾಡ್ಬೋದು. ಯಾರನ್ನ ಬಂದಾಗೂ ಒಂದು ಹೊಸ ಡಿಶ್ ಥರ ಇರುತ್ತೆ. ಪ್ರಾಸೆಸ್ ನೋಡ್ಕೊಂಬರೋಣವಾ, ಬನ್ನಿ. ಹಸಿ ಮೆಣಸಿನ್ಕಾಯಿ ಪಲ್ಯಕ್ಕೆ ಮೊದಲು ನಾನು ನಿಂಬೆಹಣ್ಣು ಗಾತ್ರದಷ್ಟು ಇದು ತೊಗೊಂಡಿದ್ದೀನಿ, ಹುಣಸೆ ಹಣ್ಣನ್ನು. ಆ ಹುಣಸೆ ಹಣ್ಣು ನೆನೆ ಹಾಕಿದ್ಮೇಲೆ ಚೆನ್ನಾಗಿ ಅಂದರೆ ತೊಳೆದು ನೆನೆ ಹಾಕಿಬಿಟ್ಟು ಆಮೇಲೆ ಅದು ಚೆನ್ನಾಗಿ ಅದು ರಸ ತೆಕ್ಕೊಂಡ್ಮೇಲೆ ಅದಕ್ಕೆ ಸರಿಯಾದಷ್ಟು ಬೆಲ್ಲನ ಹಾಕಿ ಎರಡನ್ನೂ ಮುಂಚಿನದು 15-20 ನಿಮಿಷ ಮುಂಚೆ ನೆನೆ ಹಾಕಿಬಿಡಬೇಕು. ಯಾಕೆಂದರೆ ಅದು ಅವೆರಡು ಚೆನ್ನಾಗಿ ಕರಗಬೇಕು. ಪಲ್ಯಕ್ಕೆ ಇದು ಖಾರ ಇರುತ್ತಲ್ಲ ಹಸಿಮೆಣಸಿನ್ಕಾಯಿ, ಇದು ಬ್ಯಾಲೆನ್ಸ್ ಮಾಡುತ್ತೆ, ಭಾಳ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಬೀಜ, 3/4 ಸ್ಪೂನಷ್ಟು ಮೆಂತ್ಯೆ ಮತ್ತು 3/4 ಸ್ಪೂನಷ್ಟು ಸೋಂಪು, 3/4 ಸ್ಪೂನಷ್ಟು ಸಾಸಿವೆ. ಇವೆಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಟು ಹುರ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಸೀದೋದ್ರೂ ಕೂಡ ಇದು ಪಲ್ಯ ಟೇಸ್ಟ್ ಇರಲ್ಲ. ಅದು ಸ್ವಲ್ಪ ಆಗಿದೆ ಅಂತಂದಾಗ 1-1.5 ಅಥವಾ 2 ಸ್ಪೂನಷ್ಟು ಕಡಲೆ ಹಾಕಿ ಮತ್ತು ಸ್ವಲ್ಪ ಹುರಿಬೇಕು. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹುರಿಯೋ ಥರ ಆದಮೇಲೆ ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಅದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದು ನಾನು ಡೆಲ್ಲಿ ಮಿರ್ಚಿ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಆದ ಕಾರಣ. ಆಮೇಲೆ ಆ್ಯಸ್ ಯೂಶುವಲ್ ಆಗಿ ನಾವು ಒಗ್ಗರಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಮುಂದಿರಬೇಕು, ಇದಕ್ಕೆ ಭಾಳ ಅಲ್ಲ, ಸ್ವಲ್ಪ ಅಷ್ಟೇ. ಆಮೇಲೆ ಸ್ವಲ್ಪ ನನಗೆ ಹಿಂಗೆ ಇಷ್ಟ ಹಾಕ್ಕೊಂಡಿದ್ದೀನಿ, ಹಾಗಾಗ್ಬಿಟ್ಟು ಹಿಂಗೆ ಹಾಕಿದ್ದೀನಿ. ಅಲ್ಲಿ ಬೇಕಿದ್ರೆ ಆಪ್ಷನ್ಗೆ ನೀವು ಗಾರ್ಲಿಕ್ ಕೂಡ ಹಾಕ್ಕೋಬಹುದೇನೋ ಗೊತ್ತಿಲ್ಲ, ಬಟ್ ಒಂದು ಆಪ್ಷನ್ ಹೇಳಿದ್ದೀನಿ ಅಷ್ಟೇ. ಆದಮೇಲೆ ಇದು ನಾವು ಹೆಚ್ಚಿದ್ದ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಉದ್ದಕ್ಕೆ ಹೆಚ್ಕೋಬೇಕು. ಅದು ಹೆಚ್ಕೊಂಡು ಸ್ವಲ್ಪ ಕಲಸಿ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು. ಅದೊಂದು ಚೂರು ಆಗ್ತಾ ಇದೆ ಅಂತಂದಾಗ ನಾವು ಬೆಲ್ಲ ಮತ್ತು ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಅದನ್ನು ಹಾಕಬೇಕು. ಇದು ಮುಕ್ಕಾಲು ಬೆಂದಿರಬೇಕು ಹಸಿಮೆಣಸಿನ್ಕಾಯಿ, ಅವಾಗಾದ್ರೇ ಅದು ಆಮೇಲೆ ನಾವು ಹುಣಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಡೆಲ್ಲಿ ಮಿರ್ಚಿ ಆದ ಕಾರಣ ಸ್ವಲ್ಪ ಗ್ರೀನ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದು ಪುಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅದು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಲಿಸೋದಷ್ಟೇ. ಸಿಂಪಲಾಗಿರುತ್ತೆ, ಚಪಾತಿ ಒಳಗೆಲ್ಲ ಭಾಳ ಭಾಳ ರುಚಿಯಾಗಿರುತ್ತೆ. ಒಂದು ಇದು ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಟ್ರೈ ಮಾಡಿ. ಇದೆಲ್ಲ ಸಿಮ್ಮಲ್ಲಿಟ್ಟು ಮಾಡಬೇಕು. ಇನ್ನೊಂದು ಸಲ ಕೂಡ ಹೇಳ್ತಾ ಇದ್ದೀನಿ, ಯಾಕೆಂದರೆ ಮತ್ತಿದೆಲ್ಲ ಪುಡಿನ ಇದನ್ನೆಲ್ಲ ಹುಣಸೆ ಹುಳಿ ಗೊಜ್ಜನ್ನೆಲ್ಲ ಹೀರ್ಕೊಂಡ್ಮೇಲೆ ಅದಿಷ್ಟು ಮುಗಿದ ಮೇಲೆ ನಾವು ಲಾಸ್ಟಿಗೆ ಒಣಕೊಬ್ಬರಿ ಹಾಕಬೇಕು. ಹಸಿ ಕೊಬ್ಬರಿ ನೀರು ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಒಣಕೊಬ್ಬರಿನೇ ಇದಕ್ಕೆ ಚೆನ್ನಾಗಿರುತ್ತೆ. ಚಪಾತಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ನು. ನಾನು ಇದಕ್ಕೆ ಚಪಾತಿಗೆ ಒಂದು 3 ವೆರೈಟಿ ಮಾಡಿದ್ದೆ. ಅದರಲ್ಲಿ ಇದ್ರ ಹಸಿಮೆಣಸಿನ್ಕಾಯಿ ಪಲ್ಯ ಕೂಡ ಒಂದು. ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು.